ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಎಪಿಎಂಸಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ. ರಾತ್ರಿಯಾದರೂ ಹರಾಜಾಗದ ಗೋಡಂಬಿ ಬೀಜ. ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯದಿಂದ ಗೋಡಂಬಿ ಬೀಜ ಹರಾಜು ಮಂದಗತಿಯಲ್ಲಿ ಸಾಗಿದ ಪರಿಣಾಮ ರೈತರು ಅನ್ನ, ಆಹಾರ, ನಿದ್ದೆ ಇಲ್ಲದೆ ಎಪಿಎಂಸಿ ಮಾರುಕಟ್ಟೆಗೆ ತಂದಿರುವ ಗೋಡಂಬಿ ಬೀಜದ ಮೂಟೆಗಳ ಬಳಿ ಕಾಲ ಕಳೆಯುವಂಥ ಪರಿಸ್ಥಿತಿ ಸೋಮವಾರ ರಾತ್ರಿ ಒದಗಿ ಬಂದಿದೆ. ಹೌದು, ಪ್ರತಿದಿನ ವಿವಿಧ ಕಡೆಯಿಂದ ರೈತರು ಚಿಂತಾಮಣಿಯ ಎಪಿಎಂಸಿ ಮಾರುಕಟ್ಟೆಗೆ ಬೆಳಗಿನ ಜಾವ 5 ರಿಂದ 8 ಗಂಟೆಯೊಳಗೆ ಸಾವಿರಾರು ಗೋಡಂಬಿ ಮೂಟೆಗಳನ್ನು ಹೊತ್ತು ತರುತ್ತಾರೆ. ಎಪಿಎಂಸಿ ಅಧಿಕಾರಿಗಳು ಬೆಳಂಬೆಳಗ್ಗೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿ ಸಂಜೆಯೊಳಗೆ ಮುಗಿಸಿದರೆ ಬಂದ ರೈತರು ಮತ್ತು ವ್ಯಾಪಾರಸ್ಥರು ತಮ್ಮ ಊರುಗಳಿಗೆ ವಾಪಸ್ ಹೋಗಬಹುದು. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಬಹಿರಂಗ ಹರಾಜನ್ನು ಬೆಳಗ್ಗೆ ಗಂಟೆಗಟ್ಟಲೆ ತಡೆ ಮಾಡಿ ಪ್ರಾರಂಭ ಮಾಡೋದರಿಂದ ಸಂಜೆಯ ವೇಳೆಗೆ ಅರ್ಧ ಗೋಡಂಬಿ ಲಾಟಗಳು ಹರಾಜಾಗಿ ಉಳಿದ ಗೋಡಂಬಿ ಲಾಟಗಳು ರಾತ್ರಿ 10 ಗಂಟೆವರೆಗೂ ಹರಾಜು ಆಗುವಂಥ ಪರಿಸ್ಥಿತಿ ಒದಗಿ ಬಂದಿದೆ. ಇದರಿಂದ ದೂರದಿಂದ ಬಂದ ರೈತರು ವಾಪಸ್ ಹೋಗಲಿಕ್ಕೆ 2 ದಿನಗಳ ಕಾಲ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಾಲಹರಣ ಮಾಡಬೇಕಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ರೈತರು ಸಮಯಕ್ಕೆ ಸರಿಯಾಗಿ ಅನ್ನ, ಆಹಾರ, ನಿದ್ದೆ ಇಲ್ಲದೆ ಮಾರುಕಟ್ಟೆಗೆ ತಂದಿರುವ ಗೋಡಂಬಿ ಮೂಟೆಗಳ ಬಳಿ ಕಾಲಹರಣ ಮಾಡಬೇಕಾಗಿರೋದು ಒಂದೆಡೆಯಾದರೆ, ಅಂತಹ ರೈತರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಸಹ ಕಲ್ಪಿಸುವಲ್ಲಿ ಎಪಿಎಂಸಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇನ್ನು ಸೋಮವಾರ ರಾತ್ರಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರೊಂದಿಗೆ ಮಾತನಾಡಿದ ಹೆಸರನ್ನು ಬಹಿರಂಗಪಡಿಸಲು ಇಚ್ಛಿಸಿದ ರೈತರೊಬ್ಬರು, ಸೋಮವಾರದ ಇಂದು ಮಾರುಕಟ್ಟೆಗೆ ಗೋಡಂಬಿ ಹೆಚ್ಚು ಸರಕು ಬಂದಿದೆ. ಬೆಳಿಗ್ಗೆ 5 ಗಂಟೆಗೆ ಮಾರುಕಟ್ಟೆಗೆ ಗೋಡಂಬಿ ಸರಕು ತಗೊಂಡು ಬಂದಿದ್ದೇವೆ. ಬೆಳಗ್ಗೆ ಹರಾಜು ಮಾಡಬೇಕಾದ ಎಪಿಎಂಸಿ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಹರಾಜು ಪ್ರಕ್ರಿಯೆ ಮಾಡಿದ್ದಾರೆ ಎಂದು ದೂರಿದರು. ಕಾರಣ, ಗೋಡಂಬಿ ಬೆಳಗ್ಗೆ ತೂಕ ಹಾಕಿದರೆ ಹೆಚ್ಚು ತೂಕ ಬರುತ್ತದೆ, ರೈತರಿಗೆ ಲಾಭವಾಗುತ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿಗೆ ಗೋಡಂಬಿ ಒಣಗಿದರೆ ತೂಕ ಕಡಿಮೆಯಾಗುತ್ತೆ, ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ. ವ್ಯಾಪಾರಸ್ಥರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ರಾತ್ರಿ ವೇಳೆ ಹರಾಜಿಗೆ ಮುಂದಾಗುತ್ತಾರೆ ಎಂದು ರೈತ ದೂರಿದರು. ಇನ್ನು ರಾತ್ರಿ ವೇಳೆ ಹರಾಜು ಪ್ರಕ್ರಿಯೆ ನಡೆಸುವುದರಿಂದ ವ್ಯಾಪಾರಸ್ಥರಿಗೆ ಲಾಭ. ಕಾರಣ, ರೈತರ ಕೊಡುವ ಕಮಿಷನ್ ಜೊತೆಗೆ ಬಿಸಿಲಿಗೆ ಒಣಗಿದ ಗೋಡಂಬಿ ಹೆಚ್ಚು ತೂಕ ಬರುವುದರಿಂದ ವ್ಯಾಪಾರಸ್ಥರಿಗೆ ಲಾಭವಾಗುತ್ತದೆ ಎಂದು ವಿವರಿಸಿದರು. ಇನ್ನು ರಾತ್ರಿ ವೇಳೆ ಹರಾಜನ್ನು ತಮಗೆ ಇಷ್ಟ ಬಂದಂತೆ ನಡೆಸುತ್ತಾರೆ. ಕಾರಣ, ಸರಕು ತಂದ ರೈತರು ವಾಪಸ್ ತೆಗೆದುಕೊಂಡು ಹೋಗಲು ಮತ್ತೆ ಸಾಗಾಣಿಕೆ ವೆಚ್ಚ, ಕೂಲಿ ವೆಚ್ಚ ಮತ್ತೆ ಭರಿಸಬೇಕಾದ ದೃಷ್ಟಿಯಿಂದ ಎಷ್ಟು ಹರಾಜು ಕೂಗಿದರೆ ಅಷ್ಟು ಹರಾಜಿಗೆ ವ್ಯಾಪಾರಸ್ಥರಿಗೆ ನೀಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಇಲ್ಲಿನ ಮಾರುಕಟ್ಟೆಯಲ್ಲಿ ನಡೆಯುವ ವ್ಯಾಪಾರ ದಂಧೆಯನ್ನು ಅವರು ಸವಿವರವಾಗಿ ವಿವರಿಸಿದರು. ಇನ್ನು ರೈತ ಸಂಘಟನೆಗಳು, ಚುನಾಯಿತ ಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ರಾತ್ರಿ ವೇಳೆಯಲ್ಲಿ ಅದರಲ್ಲೂ ಮೊಬೈಲ್ ಬ್ಯಾಟರಿಗಳನ್ನು ಇಟ್ಟುಕೊಂಡು ನಡೆಯುವ ಹರಾಜು ಪ್ರಕ್ರಿಯೆಗೆ ಬ್ರೇಕ್ ಹಾಕಿ ರೈತರಿಗೆ ಅನುಕೂಲ ಕಲ್ಪಿಸಲು ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಂಬರ್ 8 ನಂಬರ್ 9 Gracias.